ನಮಸ್ಕಾರ. ಇವತ್ತು ಒಂದು ಸಾರ್ವಜನಿಕವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಬನಟಿ ನಗರದ ಹಳೆ ಕೋಟ್ ಹಿಂಭಾಗ ಹಳ್ಳದಲ್ಲಿರುವಂತ ಅವ್ಯವಸ್ಥೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಇಲ್ಲಿ ತಿರುಗಾಡ್ತಾರೆ. ಮಕ್ಕಳು ಶಾಲೆಗೂ ಇಲ್ಲಿಂದ ಹೋಗ್ತಾರೆ. ಇಲ್ಲೆಲ್ಲ ನಾಯಿಗಳು ಕಾಟ ತುಂಬಾ ಇದೆ. ಇಲ್ಲೆಲ್ಲ ತರ ಊರಿನವರು ಎಲ್ಲ ಹೊಲಸ್ತಂದ ಇಲ್ಲೇ ಹೋಗಿತಾರು. ಆಮೇಲೆ ನೀರೆಲ್ಲ ಈ ರೀತಿ ಪೂರಾ ಮಲಿನ ಆಗಿದೆ ನೀರಿಲ್ಲಿ. ದಯವಿಟ್ಟು ಇಲ್ಲಿ ಯಾರು ಈ ರೀತಿ ಎಲ್ಲ ಕಸ ತಂದು ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಹೊಲಸಾಗಿದೆ ಇಲ್ಲೆಲ್ಲ. ಇಲ್ಲಿ ಸ್ವಚ್ಛ ಇಂಥ ಒಳ್ಳೆಯ ಸ್ಥಳಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ತಮ್ಮೆಲ್ಲರ ಕರ್ತವ್ಯ. ಒಂದು ಪ್ರೇಕ್ಷಣಿಕ ಸ್ಥಳ ಇದೆ, ಇದನ್ನು ಪಡಿಸಬೇಕು. ಇಲ್ಲಿ ಯಾವುದೇ ರೀತಿಯ ಮತ್ತು ಇಲ್ಲಿ ರಾತ್ರಿ ಸಮಯದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಇಂಥ ಪ್ರೇಕ್ಷಣಿಕ ಸ್ಥಳಗಳ ಬಗ್ಗೆ ಯಾರೂ ಗಮನ ಹರಿಸಲ್ಲ. ಅಲ್ಲಿಯ ರೈತರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಬೇಕು. ತಾವು ಧ್ವನಿ ಎತ್ತಿದಾಗ ಮಾತ್ರ ಇಂಥ ಕೆಲಸಗಳು ಅಭಿವೃದ್ಧಿ ಆಗುತ್ತವೆ. ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕು. ಇಲ್ಲಿ ಮುಖ್ಯ ರಸ್ತೆಯಿಂದ ಇಲ್ಲಿಗೆ ಬರಲು, ಇಲ್ಲಿ ವಾಕಿಂಗ್ ಮಾಡಲು ತುಂಬ ಒಳ್ಳೆಯ ವಾತಾವರಣ ಇರುವಂಥ ಪ್ರದೇಶ ಇದು. ದಯವಿಟ್ಟು ಇದನ್ನು ಅಭಿವೃದ್ಧಿಪಡಿಸಿ. ಇಲ್ಲಿಯ ಶಾಲೆ ಮಕ್ಕಳಿಗೆ ಹಾಗೂ ರೈತರಿಗೆ ತುಂಬ ತೊಂದರೆ ಆಗ್ತಾ ಇರ್ತದೆ. ಇಲ್ಲಿ ರಾತ್ರಿ ಟೈಮಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ವಿ. ಇಲ್ಲೆಲ್ಲ ಸಾರ್ವಜನಿಕರ ದೂರು ಕೊಟ್ಟಿದ್ದಾರೆ. ಇದನ್ನ ಎಲ್ಲ ಅಭಿವೃದ್ಧಿ ಪಡಿಸಿದ್ರೆ ಒಳ್ಳೆಯ ಸಂಜೆ ಟೈಮ್ನಲ್ಲಿ ಜನರಿಗೆ, ಮುಂಜಾನೆ ಸಂಜೆ ಟೈಮ್ನಲ್ಲಿ ಜನರಿಗೆ ಇಲ್ಲಿ ವಾಕಿಂಗ್ ಮಾಡಲು ಒಳ್ಳೆಯ ಪ್ರೇಕ್ಷಣಿಕ ಸ್ಥಳ ಐತಿ. ಇಲ್ಲಿ ಒಳ್ಳೆ ಇದನ್ನ ಅಭಿವೃದ್ಧಿ ಪಡಿಸಬೇಕು. ಇದನ್ನ ಅಭಿವೃದ್ಧಿ ಪಡಿಸಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ನಾವು ದಿನಾಲೂ ಇಲ್ಲಿ ಶಾಲೆಗೆ ಹೋಗುತ್ತೇವೆ. ಇಲ್ಲಿ ಕಸ ದಯವಿಟ್ಟು ಯಾರು ಹಾಕಬೇಡಿ, ಇಲ್ಲಿ ವಾಸನೆ ಬರುತ್ತದೆ. ಕಾಚಿ, ಹಂದಿ ಮತ್ತು ಹೊಲಸು ಉಪಯೋಗ ಇಲ್ಲದ ವಸ್ತುಗಳನ್ನು ಇಲ್ಲಿ ಒಗೆಯುತ್ತಿದ್ದಾರೆ. ಹಾಗಾಗಿ ನಮಗೆ ಇಲ್ಲಿ ತೊಂದರೆ ಆಗುತ್ತಿದೆ. ದಯಮಾಡಿ ಯಾರು ಒಗಿಬೇಡ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಹಳಿ ಕೋಟೆಯಿಂದ ಹೋಗುವಂತ ದಾರಿ ಇದೆ. ಅದು ಹಳಕ್ ಹೋಗೋ ದಾರಿ. ಆ ಹಳಕ್ ಹೋಗೋ ದಾರಿ ಹಿಂಬಾಲ ಇಲ್ಲೆಲ್ಲ ಕಸ ಒಗ್ಯಾತಾರೋ ಸಾರ್ವಜನಿಕರು. ಕಸ ದಯವಿಟ್ಟು ಯಾರು ಇಲ್ಲಿ ಕಸ ಹಾಕ್ಬೇಡ್ರಿ. ಇಲ್ಲಿ ಬರೀ ಹಂಗ ಏನಂದ್ರೆ ಇದನ್ನೆಲ್ಲ ಇದೇನ ಹೊಲಸಲ್ಲಿ ಸಾಲಿ ಹುಡುಗರು ತಿರುಗಾಡೋದ್ರಿಂದ ಮತ್ತೆ ಎಲ್ಲ ಇಲ್ಲಿ ಕೆಲವೊಂದು ಇಲ್ಲಿ ತಾಟು ಹೋಗೋ ಮಂದಿ ಎಲ್ಲ ರೈತರು ಎಲ್ಲ ತಿರುಗಾಡ್ತಿರ್ತಾರೆ ಕಾಯಿಪಲ್ ತರದು. ಆ ವಿಷಯ ಏನಂದ್ರೆ ಇದನ್ನೆಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಾರಲ್ಲ, ಅದನ್ನೆಲ್ಲ ಸಹಿತ ಮಾಡಿ ಒಳ್ಳೆ ವಾತಾವರಣ ನಿರ್ಮಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ.